ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದು, ಕೆಲ್ಸ ನಮ್ಮ ಅಂತ ಇದೆ. ಯಾಕಂದ್ರೆ ಆಚೆ ಇದ್ದಾಗ ಟೆನ್ಷನ್ಸ್ ಇರುತ್ತೆ, ಒಂದಷ್ಟು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗಿರ್ಬೋದು. ಇದನ್ನೆಲ್ಲ ಬಿಟ್ಟು ಒಳಗಡೆ ಹೋಗಿ ಖುಷಿಯಾಗಿರೋಣ ಅಂತ ಹೋಗಿದ್ದು. ಖುಷಿಯಾಗಿದೆ ಎಲ್ಲರ ಜೊತೆನೂ, ಯಾರ ಜೊತೆ ಜಗಳ ಮಾಡ್ಕೊಂಡಿಲ್ಲ. ಜಗಳ ಮಾಡೋ ಮೂಮೆಂಟ್ ಕೂಡ ಬಂದಿಲ್ಲ. ಅಂತ ಅಗ್ರೆಸಿವ್ ಆಟಗಳು ಯಾವತ್ತೂ ನನಗೆ ಒಂದು ತಿಂಗಳಲ್ಲಿ ಕಾಣಲಿಲ್ಲ. ಎಲ್ಲ ಹೌದು ಸ್ವಾಮಿ, ಇವಾಗ ತಗೊಂಡು ಎಂಜಾಯ್ ಮಾಡ್ಕೊಂಡು ಆಡಿದಂತ ಆಟಗಳು. ಇದೆಲ್ಲ ಬಂದಾಗ ನಾನು ಯಾಕೆ ಒಂದ್ ತಿಂಗಳಿಗೆ ಆಚೆ ಬಂದೆ, ನಾನು ಅಂತ ಕಂಟೆಸ್ಟೆಂಟ್ ಅಂತ ನನಗೆ ಯೋಚನೆ ಬಂತು. ಅದ ಅನ್ಕೊಂಡೆ, ತರಕಾರಿ ಕಟ್ ಮಾಡಕ್ಕೆ, ಚಪಾತಿ ಓದಕ್ಕೆ, ಚಪಾತಿ ಇಟ್ಟು ಕಲ್ಸಕ್ಕೆ ಒಂದಷ್ಟು ಜನ ಓಡ ಇಟ್ಕೊಂಡಿದ್ದಾರೆ. ತೊಂದರೆ ಇಲ್ಲ, ಯಾಕಂದ್ರೆ ಅದು ನಾನು ಬಿಗ್ ಬಾಸ್ ಸ್ಟೇಜ್ಗೆ ಮೇ ಬಿ ಅವ್ರಿಗೇನೋ ಕಂಟೆಂಟ್ ಸಿಗ್ಲಿಲ್ವನೋ ನನ್ನಿಂದ, ಬಹುಶಃ ಅದಕ್ಕೆ ಆಚೆ ಕಳಿಸಿದ್ರು ಅಂತ ಅನ್ಕೊಂತೀನಿ. ನನ್ನ ಕೈಯಲ್ಲಿ ಮಾಡ್ಬೇಕಾಗಿರೋದೆಲ್ಲ ನಾನು ಪ್ರತಿಯೊಂದು ಮಾಡಿದ್ದೆ. ಡೈಲಾಗ್ ಹೇಳ್ತಿದ್ದೆ, ಸಾಂಗ್ ಆಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಒಂದಷ್ಟು ಕಾಮಿಡಿಗಳು ಮಾಡ್ತಿದ್ವಿ. ನಾನು ನೋಡಿ ಹೇಗಿದ್ದಾನೆ, ಹಾಡ್ತಾನೆ, ಕುಣಿತಾನೆ, ನಗ್ತಾನೆ, ನಗಿಸ್ತಾನೆ, ಒಳ್ಳೆ ಪಾದ್ರಸ ಕಣವನು. ಯಾಕಂದ್ರೆ ಅದು ನಾನು ಬಿಗ್ ಬಾಸ್ ಸ್ಟೇಜ್ಗೆ ಮೇ ಬಿ ಅವ್ರಿಗೇನೋ ಕಂಟೆಂಟ್ ಸಿಗ್ಲಿಲ್ವನೋ ನನ್ನಿಂದ, ಬಹುಶಃ ಅದಕ್ಕೆ ಆಚೆ ಕಳಿಸಿದ್ರು ಅಂತ ಅನ್ಕೊಂತೀನಿ. ನನ್ನ ಕೈಯಲ್ಲಿ ಮಾಡ್ಬೇಕಾಗಿರೋದೆಲ್ಲ ನಾನು ಪ್ರತಿಯೊಂದು ಮಾಡಿದ್ದೆ. ಡೈಲಾಗ್ ಹೇಳ್ತಿದ್ದೆ, ಮೈ ಡಿಯರ್ ರೀಟ, ಏನು ನಿನ್ನ ಆಟ ಮಾಡು, ನಿಮ್ ಡ್ಯಾಡಿಗೆ ಟಾಟ ಹಾಕಿಸುವೆ ಮದುವೆ ಊಟ. ಸಾಂಗ್ ಆಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಒಂದಷ್ಟು ಕಾಮಿಡಿಗಳು ಮಾಡ್ತಿದ್ವಿ. ಬಿಸ್ನೆಸ್ ಆದ್ರೂ ಮಾಡಕ್ ಬಿಡ್ರಲ್ಲ. ನಾನು ತುಕಾಲಿ ಅವರು, ವರ್ತೂರ್ ಸಂತೋಷ್ ಅವರು, 3 ಜನ ಕೂತ್ಕೊಂಡ್ರೆ ಒಂದ್ ಒಳ್ಳೆ ಒಂದಷ್ಟು ಎಂಜಾಯ್ ಮಾಡ್ತಿದ್ವಿ. ಒಂದ್ ಗ್ಯಾಂಗ್ ಆಗಿತ್ತು ನಿಮ್ದು. ಹೌದು. ಒಂದಷ್ಟು ಜನ ಅಸಮರ್ಥರಲ್ಲಿ ಓದೋನು, ನಾನು ಅಷ್ಟು ಜನದಲ್ಲಿ ನಾನು ಒಬ್ನೇ ಆಚೆ ಬಂದಿರೋದು. ಅದೊಂದು ಬೇಜಾರದ ನನಗೆ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಇಡೀ ರಾಜ್ಯ ಈ ಕತೆಗೆ ಬಹುಶಃ ಎಲ್ಲರೂ ಒಂದೊಂದು ಹನಿ ಕಣ್ಣ ನೀರು ಹಾಕೊಂಡಿರ್ಬೇಕು ಮೋಸ್ಟ್ಲಿ. ಬಟ್ ಫಸ್ಟ್ ವೀಕಿಗೆ ಅಸಮರ್ಥರು ಅಂತ ನಿಮ್ಮನ್ನ ಲೇಬಲ್ ಹಾಕಿದಾಗ ಹೇಗ್ ಅನ್ನಿಸ್ತದು? ಬೆಳಗಾಗಿತ್ತು, ಹಾಸಿಗೆ ಬಿಟ್ಟು ಮೇಲಕ್ಕೆ ಹೇಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅಲ್ಲೇ ಅನ್ಕೊಂಡೆ, ಏನೋ ಡೌಟ್ ಹೊಡಿದೆಯಲ್ಲಪ್ಪ ಇಲ್ಲಿಂದಾನೆ ಅಂತ ಅನ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಎಲ್ಲೂ ಹೇಳಿಲ್ಲ, ಇವಾಗ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನಾನು ಓಪನ್ ಆಗಿ ಹೇಳಿದಾಗ ನನ್ನ ಮನಸ್ಸಲ್ಲಿರೋ ನಾನು ಹೇಳ್ಕೊಂಡ್ಬಿಟ್ಟಾಗ ನನಗೂ ಒಂದು ಮನಸ್ಸಲ್ಲಿ ಅಗುರ ಒಂದು ಓಪನ್ ಆದಾಗ ಅನ್ಸುತ್ತೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಎಲ್ಲೋ ಇಟ್ಕೊಂಡು ಕೊರಗ್ತಾ ಇದೀನಿ ಅಂತ ಅನ್ಸುತ್ತೆ. ಆಫ್ ಕೋರ್ಸ್ ನಿಮ್ ಫ್ಯಾನ್ಸ್, ನಿಮ್ಮನ್ನ ಇಷ್ಟಪಡೋರ್ಗೊಂದು ಕ್ಲಾರಿಟಿ ಅಂತ ಸಿಗುತ್ತೆ ಇದರಿಂದ. ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಪನ್ ಸ್ಟೇಟ್ಮೆಂಟ್ ಇದೆ ಈ ತರದ್ದು. ನಾನು ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಓಪನ್ ಸ್ಟೇಟ್ಮೆಂಟ್ ಇದೆ ಈ ತರದ್ದು. ನಾನು ಓಡೆ ಹೋದವರು ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ. ವರ್ಗಿದ್ರಲ್ಲ ಅಮಾಯಕರು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ರಕ್ಷಕ್ ಗೊತ್ತು, ಪ್ರತಾಪ್ ಗೊತ್ತು, ವರ್ತೂರ್ ಸಂತೋಷ್ ಗೊತ್ತು. ಅದಂಗೆ 3 ಜನ ಮಾತ್ರ ನಾವು ವೇಟಿಂಗ್ ಪೀರಿಯಡ್ ಕೂತ್ಕೊಂತೀವಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಲ್ಲಿ ಓಟ್ ಹಾಕೋರು ಕೂತವ್ರು. ಮೈಕಲ್ ಯಾರು ಗೊತ್ತು? ಮೈಕಲ್ ಇವತ್ತು ಮೈಕಲ್ ಗೊತ್ತಿರ್ಬೋದು, ಇವತ್ತು ಇಶಾನಿ ಗೊತ್ತಿರ್ಬೋದು. ನಂಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ಹೇಳ್ತಿರೋ ಮಾತಿದೆ. ಅವ್ರಿಗೆಲ್ಲ ಗೋಲ್ಡನ್ ಪಾಸ್ ಅಂತೆ, ಸೀದಾ ಮನೆ ಒಡೆ ಹೋಗ್ತಾರೆ. ನಾವಳ ಹೆಂಗ್ ಮೀಟಿಂಗ್ ಪೀರಿಯಡ್ ಕೂತ್ಕೊಂತೀವಿ? ತೆಗೆದು ಬಿಟ್ರೆ ನೀನೇ ಬಾಯ್ ಬಿಡ್ತೀಯ. ನಾನ್ ಸತ್ರುನು ಬಾಯ್ ಬಿಡಲ್ಲ. ಸತ್ರು ಬಾಯ್ ಬಿಡಲ್ವಾ? ಜನ ಹೇಳ್ತಾರೆ ಇದು ಫಿಕ್ಸ್ಡು, ಇದು ಸ್ಕ್ರಿಪ್ಟೆಡ್. ಇದೆಲ್ಲ ಮಾಡಿದಾಗ ಜನಕ್ಕೆ ಇದು ರಿಯಲ್ ಅಂತ ಅನ್ಸುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋ. ಇನ್ನು ಯಾರೋ ಇಬ್ರು ಸ್ಟೇಜ್ ಮೇಲೆ ಬರ್ತಾರೆ, ಅವ್ರು ಹಂಗೆ ಮನೆಗೆ ಹೋಗ್ತಾರೆ ವಾಪಸ್ಸು. ಅವ್ರಿಗಿನ ಎಷ್ಟು ಅವಮಾನ ಆಗಿರಲ್ಲ. ನಾವು ಜನಕ್ಕೆ ಗೊತ್ತು
ವೋಟಿಂಗ್ ಪೋಲ್ ಖಂಡಿತ ವೋಟ್ ಒಪ್ಕೊಳಕೇನಿದೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.